ಅಲ್ಲಿ ನೀವು ಹೇಳಿದ ಈ ಪೂರ್ತಿ ಪ್ರಸಂಗ ನಡೆದ ನಂತರದಲ್ಲಿ ಹೇಳ್ತೀನಿ. ಈಗ ಹೇಳ್ತೀನಿ. ಇನ್ನೊಂದಿದೆ. ಭಾನುವಾರ ಬೆಳಿಗ್ಗೆ 6 ಗಂಟೆಯಿಂದ ಕನ್ವಿನ್ಸ್ ಮಾಡ್ತಾ ಇದ್ದಾರೆ ಪೊಲೀಸವರು ಭಾರತದ ಬಾವುಟ ಹಾಕಿ ನೋಡಿ. ಈಗ ಎಲ್ಲಾರ ಬಾವುಟನೂ ಹಾಕಕ್ ಕೊಡ್ಬೇಕಾಗತ್ತೆ, ನೀವು ಅರ್ಥ ಮಾಡ್ಕೊಳ್ಳಿ. ಆಮೇಲೆ ನಾನೊಂದು ಘೋಷಣೆ ಮಾಡಿದೆ ನೋಡಿ, ಸರ್ಕಾರಿ ಜಾಗದಲ್ಲಿ ಭಾರತದ ಬಾವುಟ ಹಾಕ್ಲಿ, ಅದು ಇದು ಧ್ವಜಸ್ತಂಭನ ಕಿತ್ತಾಕದ್ ಬೇಡ. ಖಾಸಗಿ ಜಾಗದಲ್ಲಿ ಎಲ್ಲೇ ಹಾಕ್ತೀನಿ ಇದ್ರು ಅದರ ಖರ್ಚು 5 ಲಕ್ಷ ಆಗಲಿ 2 ಲಕ್ಷ ಆಗಲಿ ನಾನು ಕೊಡ್ತೀನಿ. ಹನುಮ ಧ್ವಜ ನೀವು ಹಾಕ್ಬೇಕಾ, ಇನ್ನೊಂದು ಧ್ವಜ ಹಾಕ್ಬೇಕಾ, ನಾನೇ ಹಾಕಿಸ್ತೀನಿ, ನಾನೇ ಇನಾಗ್ರೇಷನ್ ಮಾಡ್ತೀನಿ ಅಂದ್ರೆ ಅವರು ಜಗಳ ಮಾಡಲೇಬೇಕು ಅಂತ ಕಾಲ್ ಕೆರ್ಕೊಂಡ್ ಬಂದಿದ್ರಲ್ಲ, ಅವ್ರು ಅದಕ್ಕೆ ಕಿವಿಗೆ ಹೊಡ್ಲೇ ಇಲ್ಲ. ನಂತರ 9 ಗಂಟೆ ಅಲ್ಲಿ ನನ್ನ ಮೇಲೆ ಸೋತಂತ ಈಗ ಬಿಜೆಪಿ JDS ಅಲ್ಲಿರುವಂತ ಅವರು ಬಿಜೆಪಿ ಆಗಿ ಅವರೇ ಮನಸ್ಸಲ್ಲೇ ಪರಿವರ್ತನೆ ಆಗಿರುವಂತ ರಾಮಚಂದ್ರು ನನ್ನ ಮೇಲೆ ರಂಗನಾಥ್ ಪುರೋಹಿತ್ ಫ್ಲೋರ್ ಮಿಲ್ ಬಿಸ್ನೆಸ್ ನಲ್ಲಿ ಒಂದು ಮಷೀನ್ ಇಂದ 8 ಲಕ್ಷ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆಪ್ ಡೌನ್ಲೋಡ್ ಮಾಡಿ. ಚುನಾವಣೆಗೆ ನಿಂತಿದ್ದಂತ ಅಶೋಕ್ ಜನ ಬಿಜೆಪಿ ಕ್ಯಾಂಡಿಡೇಟ್ ಮತ್ತೆ ಈ ಗೆಲುವಿಗೆಲ್ಲ ಕಾರಣನಾದಂತ ಆ ಲೋಕಲ್ ಪುಡಾರಿ ಒಬ್ಬ ವಕೀಲ, ಅವನು ಪುಡಾರಿ, ಅವನು ಫಸ್ಟ್ ಪೊಲೀಸ್ನವ್ರ ಹತ್ರ ಆಯ್ತು ಸರ್ ನೀವು ಇಷ್ಟು ಹೇಳ್ತಾ ಇದ್ರ ಅಂದ್ಮೇಲೆ ನಾವು ಈ ಗಲಭೆ ಎಲ್ಲ ಬೇಡ, ಧ್ವಜನ ಇಳಿಸೋಣ, ಭಾರತದ ಬಾವುಟ ಹಾಕೋಣ ಅಂತ. ಅದು ಆಟೋಮೆಟಿಕ್, ಅದು ನಾವು ಹಗ್ಗದಲ್ಲಿ ಎಳೆಯೋದಲ್ಲ, ಅದಕ್ಕೆ ಬಟನ್ ಇದೆ, ಕರೆಂಟ್ ಅಲ್ಲಿ ಇಳಿಸ್ಬೇಕು. ಆಯ್ತು, ಒಪ್ಕೊಂಡು ಕರೆಂಟ್ ಕೊಟ್ಟರು, ಇಳಿಸಿದ್ರು, ಭಾರತದ ಬಾವುಟ ಸರ್ಕಾರಿ ಅಧಿಕಾರಿಗಳು ಹಿಡ್ಕೊಂಡಿದ್ರು 9 ಗಂಟೆಲಿ. ಅವರೆಷ್ಟು ಕ್ರಿಮಿನಲ್ಗಳಂದ್ರೆ ಅದು ಇಳಿಯೋವರೆಗೂ ಸುಮ್ಮನೆ ಇದ್ದಾರೆ. ಇಳಿದಿದ ತಕ್ಷಣ ಅಯ್ಯಯ್ಯೋ ನಮ್ಮ ಬಾವುಟ ಬೀಳಿಸ್ಬಿಟ್ರು ಅಂತೇಳಿ ವೈರ್ ಕಿತ್ಕೊಂಡು ಓಡೋಗ್ಬಿಟ್ರು. ಇದರೆಲ್ಲ ಟ್ರೈನ್ಡ್. ಹೆಂಗ್ ಓಡೋದ್ರು ಅಂದ್ರೆ ಭಾರತದ ಬಾವುಟ ಮೇಲೆ ಕೇರ್ಸಕ್ ಬಿಡ್ಲೇ ಇಲ್ಲ, ಓಡ್ಬಿಟ್ರು. ಇದು ನೋಡಿದ್ರೆ ಅಲ್ಲಿ ಬೆಂಕಿ. ಆಮೇಲೆ ನಮ್ಮ ಅಧಿಕಾರಿಗಳು ಕರೆಂಟ್ಗೆ ಜನರೇಟರ್ ತರಿಸಿ ಆ ವೈರ್ ತರಿಸಿ ಹಾಕಕ್ಕೆ 3 ಗಂಟೆ ಆಯ್ತು. 3 ಗಂಟೆಯ ಮಧ್ಯದಲ್ಲಿ ನಮ್ಮ ಬಾವುಟ ಇಳಿಸ್ಬಿಟ್ರು ಅಂತೇಳಿ ಇಡೀ ರಾಜ್ಯಕ್ಕೆ ಹಬ್ಸಿ, ಇಡೀ ಚಿಕ್ಕಮಂಗ್ಳೂರು, ಮಂಗಳೂರು, ಬೆಂಗಳೂರಿಂದ ಎಲ್ಲ ಪುಡಾರಿಗಳನ್ನೆಲ್ಲ ಕರೆಸಿ ಇಡೀ ದಾಂಧಲೆ ಮಾಡಿದ್ದಾರೆ. ಆ ಹಳ್ಳಿ ಜನಕ್ಕೆ ಬಾವುಟ ಅಂದ್ರೆ ಏನಂತ ಗೊತ್ತಿಲ್ಲ, ಹಿಂದುತ್ವ ಅಂದ್ರೆ ಏನಂತ ಗೊತ್ತಿಲ್ಲ, ದೇಶ ಇದು ಅದು ಏನು ಗೊತ್ತಿಲ್ಲದಿರೋಂಥ ಮುಗ್ಧ ಜನಗಳು 2,500 ಜನ ಇರುವಂತ ಜನಸಂಖ್ಯೆಯಲ್ಲಿ ಇವತ್ತು ಜಗಳ ಮಾಡಲೇಬೇಕು, MP ಎಲೆಕ್ಷನ್ ಅಲ್ಲಿ ಒಂದು ಇಶ್ಯೂನ ಕ್ರಿಯೇಟ್ ಮಾಡಬೇಕು ಅಂತ ವ್ಯವಸ್ಥಿತವಾದ ತಂತ್ರವನ್ನ ಮಾಡಿ ನಮ್ಮ ಮುಗ್ಧ ಮಂಡ್ಯ ಜನಗಳ ಮೇಲೆ ಹೊರಗನಿಂದ ಕರ್ಕೊಂಡ್ಬಂದು ದಾಳಿ ಮಾಡಿ ಗಲಭೆನ ಎಪ್ಸಿದ್ದಾರೆ. ಇದಕ್ಕೆ ನೇರ ಹೊಣೆ JDSನವರು, ಬಿಜೆಪಿಯವರು, ಇದಕ್ಕೆ ನೇರ ಹೊಣೆ. ಮಂಡ್ಯದಲ್ಲಿ ಇವತ್ತು ಏನು ಆಗ್ತಾ ಇದೆ ಇದಕ್ಕೆ ಬೆಲೆ ತೆರ್ತಾರೆ ಇವರಿಬ್ರು. ಎರಡು ವಿಚಾರ ಸರ್. ಇಲ್ಲಿ ನೀವು ಪಂಚಾಯತಿ ಅನುಮತಿಯನ್ನ ಕೊಡ್ಬೇಕಾದ್ರೆ PDOಗೆ ಇದರ ಪರಿಜ್ಞಾನ ಇರಬೇಕಾಗುತ್ತೆ, ಮತ್ತೆ ತಾತ್ವಿಕ ಜ್ಞಾನ ಗೊತ್ತಿರ್ಬೇಕು. ಒಂದು ಅಕಸ್ಮಾತ್ ತಿಳಿದಿಲ್ಲ ಅಂದ್ರೂ ಜಿಲ್ಲಾಧಿಕಾರಿ ಅಥವಾ ಜಿಲ್ಲಾ ಆಡಳಿತ ಅದನ್ನ ಸ್ಪಷ್ಟವಾಗಿ ತಿಳಿಸಬೇಕಾಗಿರುತ್ತೆ. ಇದರಲ್ಲಿ PDOನ ಲೋಪ 100ಗೆ 100% ಇದೆ. PDOನ ಸಸ್ಪೆಂಡ್ ಮಾಡಕ್ ಹೇಳಿದೀವಿ. ಇದು PDO ಅವನ ವ್ಯಾಪ್ತಿಗೆ ಬರಲ್ಲ ಬಾವುಟಗಳಾಗ ಪರ್ಮಿಷನ್ ಕೊಡೋದು, ಇದು ಜಿಲ್ಲಾಡಳಿತಕ್ಕೆ ವ್ಯಾಪ್ತಿ.